ಲೋಹಿ ಲೋಹಿ ಲೋಹಿತಾ ಎದ್ದೇಳೆ, ಸ್ಕೂಲ್ಗೆ ಹೋಗಲಿನಿ. ಒಯ್ ಚಾಮು, ಬೆಡ್ಶೀಟ್ ಒದ್ಕೊಂಡು ಮಲ್ಕೊಂಬಿಟ್ರೆ ಹೆಂಗೆ ನೀನು? ಬಲ್ಗಡೆ ಬಲ್ಗಡೆ ಪಚ್ಚಿ. ಹಾ ಅಮ್ಮ, ಆಫೀಸ್ಗೆ ಹೋಗ್ತಾ ಇದ್ದೀರಾ? ರೆಡಿ ಆಗ್ತಾ ಇದ್ದೀನಿ. ವರ್ಕ್ ಫ್ರಮ್ ಹೋಮ್ ಆಫೀಸಾ? ಅದೇ ಹೇಳಿದಲ್ಲ, ರೆಡಿ ಆಗ್ತಾ ಇದ್ದೀನಿ. ನೀನು ದೆವ್ವ ಥರ ಹೇಳಿದ್ರೆ ಹೋಗದೆ. ಏಯ್ ಮಾಮ, ಇಲ್ಲ ಅಂತಂದ್ರೆ ಇಲ್ಲೇ ಇರ್ತೀನಿ. ರೀ ನಾಷ್ಟ ಮಾಡಕ್ಕೆ ಕ್ಲೀನಾಗಿ ಹೇಳ್ರಿ. ನಾನು ಹೇಳಿದ್ರೆ ನಂಗೆ ಶೇಕ್ ತಾನೆ ಮಾಡು. ನಾನು ಆಫೀಸ್ಗೆ ಹೋಗಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ಸಾಮಾನು ತರೋದಕ್ಕೆ ಹೋಗೋದಕ್ಕೂ ಫೋನ್ ಏನು ಕಿತ್ಕೊಂಡ್ಬಂದ್ಳು ಅಂತ ನೋಡ್ತಾ ಇದೆಯಾ ರೀ? ಫೋನ್ ಇಲ್ಲೇ ನಾನಿಲ್ಲ. ನಮ್ಮ ಮಾಮ ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಆಫೀಸ್ ವರ್ಕ್ ಮಾಡೋದಕ್ಕಿಂತ ಮನೆ ವರ್ಕ್ ಮಾಡೋದೇ ಜಾಸ್ತಿ ಅಲ್ಲ ರೀ? ಇವಾಗ ನೀವಿಲ್ಲ ಅಂದಿದ್ರೆ ಹೆಂಗಾದ್ರೂ ಕಷ್ಟಪಟ್ಟು ನಡ್ಕೊಂಡು ಹೋಗಿನೋ ಏನೋ ಒಂದು ಮಾಡ್ಕೊಂಡು ಹೋಗಿ ಏನೋ ಸಾಮಾನು ತಗೊಂಡು ಬಂದಿರ್ತಾ ಇದ್ದೆ. ನೀವು ಇದ್ಬಿಟ್ರೆ ಆರಾಮ್ ಕೆಲಸ ತಾನೇ. ವರ್ಕ್ ಫ್ರಮ್ ಹೋಮ್ ಈಸಿನಾ, ಆಫೀಸ್ಗೆ ಹೋಗಿ ಕೆಲಸ ಮಾಡೋದು ಈಸಿನಾ? ಆಫೀಸ್ ವರ್ಕ್ ಫ್ರಮ್ ಹೋಮ್ ಕಷ್ಟನಾ? ಅಮ್ಮ ಮನೇಲಿ ಟಾರ್ಚರಾ? ಮನೇಲಿ ಕೆಲಸ ಮಾಡಿಸ್ತೀನಾ? ಇನ್ನೇನು ಏನಪ್ಪ ಒಂದು ಸಾಮಾನು ತಗೊಂಬರೋದು ಕೂಡ ಕಷ್ಟ ಅಂದ್ಬಿಟ್ರೆ ಹಿಂಗೆ ಕಷ್ಟ ಆಯ್ತಾ? ಏನು ಮಾಡ್ತಾ ಇದ್ದೀನಿ ಹೇಳ? ಇವರು ಸಿದ್ದಮ್ಮ. ಹಾಯ್ ಮಾಡು. ಸೊ ದೇವರಿಗೆ ಧೂಪ ಹಾಕೋದಕ್ಕೆ ನಾನು ಈ ಥರ ಕಾಯಿನ ಗ್ಯಾಸ್ ಮೇಲೆ ಉರಿಸ್ಕೊಂಡು ಹಾಕೋತೀನಿ ಫ್ರೆಂಡ್ಸ್. ಅದು ಕಪ್ ಇದನ್ನ ನಾನು ಅಬ್ಸರ್ವ್ ಮಾಡಿರೋದ ಪ್ರಕಾರ ಇದು ಬರುತ್ತಲ್ಲ, ಕಪ್ಸ್ ಬರುತ್ತಲ್ಲ ಸಾಂಬ್ರಾಣಿ ಧೂಪ ಅಂಗಡಿನಲ್ಲಿ, ಅದು ಬಂದು ಸುಮ್ಮನೆ ಹೊಗೆ ಬರುತ್ತೆ, ಜಾಸ್ತಿ ಹೊಗೆ ಬರುತ್ತೆ. ಅಷ್ಟೇನು ಒಂಥರ ಇದು ಅನ್ಸೋದಿಲ್ಲ, ಸುಮ್ಮನೆ ಜಾಸ್ತಿ ಹೊಗೆ ಬರುತ್ತೆ. ಅದೇ ಇದು ತೆಂಗಿನ ಚುಪ್ಪಿನಲ್ಲಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಸ್ಮೆಲ್ಲು. ಒಂದ್ಸಲಿ ಉರಿಯೋಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ಅಷ್ಟೇ ಹುರ್ಕೊತಾ ಇರುತ್ತೆ ಕ್ಲೀನಾಗಿ. ಅಷ್ಟು ಕಷ್ಟ ಆದರೆ ಏನು ಮಾಡಬೇಕು ಅಂದರೆ ಕೆಳಗಡೆ ಒಂದು ಕರ್ಪೂರ ಹಾಕಿಬಿಟ್ರೆ ಕರ್ಪೂರ ಉರಿಯೋಷ್ಟೊತ್ತು ಉರಿತಾನೆ ಇರೋದಲ್ಲ ಬೆಂಕಿ, ಬೇಗ ಅಂಟ್ಕೊಳುತ್ತೆ. ಸೊ ಫ್ರೆಂಡ್ಸ್ ಬನ್ನಿ, ಇವಾಗ ನಾನು ಆ್ಯಪಲ್ ಜ್ಯೂಸ್ ಮಾಡ್ತಾಯಿದ್ದೀನಿ.
ಇನ್ನು ಸಿಪ್ಪೆ ಎಲ್ಲ ತೆಗೆದಿರ್ತೀನಿ, ಯಾಕಂದರೆ ಈ ಆ್ಯಪಲ್ ಇದು ಸಿಪ್ಪೆಲಿ ವ್ಯಾಕ್ಸ್ ಜಾಸ್ತಿ ಇರುತ್ತೆ, ಹಾಗಾಗಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಹಾಕ್ತೀನಿ. ಸೊ ಒಂದು ದೊಡ್ಡ ಬಾಳೆಹಣ್ಣು, ಎಲ್ರಿಗೂ ತುಂಬ ಹಣ್ಣಾಗಿದ್ರೆ ಇಷ್ಟ, ಆದರೆ ನನಗೆ ಸ್ವಲ್ಪ ಕಾಯಿ ಹಂಗೆ ಇರಬೇಕು, ತುಂಬ ಹಣ್ಣಾಗಿದ್ರೆ ಅದೊಂಥರ ಅನಿಸ್ಬಿಡುತ್ತೆ. ಪಂಪ್ಕಿನ್, ಸ್ವಲ್ಪ ಸೂರ್ಯಕಾಂತಿ, ಒಂದು 4 ಗೋಡಂಬಿ, ಮಿಲ್ಕ್ ಶೇಕ್ ಮಾಡ್ತಾ ಇರೋದ್ರಿಂದ ಹಾಲು, ನಂದಿನಿ ಹಾಲು. ಬನ್ನಿ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ, ನೋ ಶುಗರ್, ಓಕೆನಾ. ಆ್ಯಪಲ್ ಜ್ಯೂಸ್ ರೆಡಿ, ಆ್ಯಪಲ್ ಮಿಲ್ಕ್ ಶೇಕ್. ಮಕ್ಕಳಿಗೂ ಅಷ್ಟೇ ಆಚೆ ಕಡೆ ಕರ್ಕೊಂಡೋಗಿ ಆಚೆ ಕಡೆಯಿಂದ ತಂದು ಜ್ಯೂಸ್ ಕೊಡೋ ಬದಲು ಈ ಥರ ಫ್ರೆಶ್ ಜ್ಯೂಸ್ ಮಾಡಿಕೊಡಿ, ಮಕ್ಕಳ ಹೆಲ್ತ್ಗೆ ತುಂಬ ಒಳ್ಳೆಯದು. ಫ್ರೂಟಿ, ಪ್ಯಾಕೆಟ್ ಜ್ಯೂಸು, ಸ್ಪ್ರೈಟು ಇದೆಲ್ಲನೂ ಜಾಸ್ತಿ ಕೊಡಬೇಡಿ, ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರುತ್ತೆ. ಫ್ರೆಶ್ ಜ್ಯೂಸ್ನ ನೀವೇ ಮನೇಲಿ ಮಾಡಿಕೊಡಿ. ಇದಂದರೆ ನೀವು ಮನೇಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಫ್ರೆಶ್ ಜ್ಯೂಸ್ ಸೆಂಟರ್ಗೆ ಹೋಗ್ಬಿಟ್ಟು ಅಲ್ಲೇ ಮಾಡಿಸಿ ಕುಡಿಸಿ, ಹೆಲ್ತ್ಗೂ ಒಳ್ಳೆಯದು, ಏನೂ ತೊಂದರೆ ಇಲ್ಲ.